ಬೈ ಎಲೆಕ್ಷನ್ ಅಲ್ಲಿ ದೇವೇಗೌಡರು ಸಿದ್ದರಾಮಯ್ಯನವರ ವಿರುದ್ಧ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಯಾವ ರೀತಿಯಾಗಿ ಅಬ್ಬರಿಸಿದ್ರು, ವಾಗ್ದಾಳಿಯನ್ನ ಮಾಡಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಎಲ್ರಿಗೂ ಗೊತ್ತಿರುವಂತ ವಿಚಾರ. ನಿಮ್ಮ ಸೊಕ್ಕನ್ನ ಮುರಿತೀನಿ, ನಿಮ್ಮ ಸರ್ಕಾರವನ್ನ ಕಿತ್ತೊಗಿತೀನಿ ಅಂತೆಲ್ಲ ಮಾತನಾಡಿದ್ರು ದೇವೇಗೌಡರು. ಇವತ್ತು ದೇವೇಗೌಡರಿಗೆ ಟಕ್ಕರ್ ಕೊಡುವ ಮುಖಾಂತರ ಅಂದ್ರೆ ಆ ರಿಸಲ್ಟ್ ಅಲ್ಲೇ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಮತ್ತು ಒಂದ್ ಕಡೆ ಅವರ ಕೋಟೆಗೆ ನುಗ್ಗಿ ಅವರ ಕೋಟೆಯಲ್ಲೇ ಅಬ್ಬರಿಸಲಿಕ್ಕೆ ಸಿಎಂ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೈ ಎಲೆಕ್ಷನ್ ಗೆದ್ದ ಹುಮ್ಮಸ್ಸಿನಲ್ಲಿದ್ದಾರೆ ಮುಖ್ಯಮಂತ್ರಿಗಳು. ದೇವೇಗೌಡರ ವಿರುದ್ಧ ಸಮರಕ್ಕೆ ಸಜ್ಜಾಗಿದ್ದಾರೆ. ಸರ್ಕಾರ ಟೀಕಿಸಿದ್ದಂತ ಗೌಡ್ರಿಗೆ ಅವರ ಕೋಟೆಯಿಂದಲೇ ಸವಾಲನ್ನು ಹಾಕ್ಲಿಕ್ಕೆ ರೆಡಿಯಾಗಿದ್ದಾರೆ. ದೇವೇಗೌಡರ ಕೋಟೆಯಲ್ಲೇ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರುವಂತದ್ದು ಮುಖ್ಯಮಂತ್ರಿಗಳು. ಗ್ಯಾರಂಟಿಗಳನ್ನ ಟೀಕಿಸಿದ್ರು ದೇವೇಗೌಡರು. ಸರ್ಕಾರವನ್ನ ಕಿತ್ತೊಗಿಲಿಕ್ಕೆ ನಾನು ಮುಂದಾಗ್ತಾ ಇದ್ದೇನೆ, ಸರ್ಕಾರವನ್ನ ಕಿತ್ತೊಗಿತೇನೆ, ಬಿಡಲ್ಲ ಅಂತ ದೇವೇಗೌಡರು ಮಾತನಾಡಿದ್ರು. ಆಕ್ರೋಶ ಭರಿತ ಮಾತುಗಳನ್ನಾಡಿದ್ರು. ಡಿಸೆಂಬರ್ 5ರಂದು ಹಾಸನದಲ್ಲೇ ಸಮಾವೇಶವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್. ಸ್ವಾಭಿಮಾನಿ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನ ಮಾಡಲಾಗ್ತಾ ಇದೆ. 1 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸುವಂತ ಪ್ಲಾನ್ ಅನ್ನ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಉಪಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ವಾಗ್ದಾಳಿಗಳು ನಡೆದಿದ್ವು. ನಂಗೆ ಗೊತ್ತಿದೆ, ಸೊಕ್ಕು ಮುರಿತೀನಿ, ಬಿಡೋದಿಲ್ಲ, ಸಿದ್ದರಾಮಯ್ಯನವ್ರನ್ನ ಮೇಯ್ನ್ ಆಗಿ ಟಾರ್ಗೆಟ್ ಮಾಡಲಾಗಿತ್ತು. ಈ ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತ ಹೇಳೋದ್ರ ಜೊತೆಗೆ ಅಪೂರ್ವ ಸಹೋದರರು ಅಂತಲೂ ಕೂಡ ಡಿ.ಕೆ. ಶಿವಕುಮಾರ್ ಸಹೋದರನ ಜರ್ದಿದ್ರು, ಕೊತ್ವಾಲ್ ಶಿಷ್ಯ ಅಂತೆಲ್ಲ ವಾಗ್ದಾಳಿಯನ್ನ ಮಾಡಿದ್ರು. ಈ ಸರ್ಕಾರವನ್ನ ಕಿತ್ತೊಗಿತೀವಿ ಅಂತಲೂ ಕೂಡ ಶಪಥವನ್ನ ಮಾಡಿದ್ರು ದೇವೇಗೌಡರು. ಈಗ ದೇವೇಗೌಡರಿಗೆ ಅವರ ಕೋಟೆಯಲ್ಲೇ ಸವಾಲನ್ನ ಹಾಕ್ತಾ ಸಿದ್ದರಾಮಯ್ಯನವರು ಕೂಡ ವಾಗ್ದಾಳಿಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇನ್ನು ಚನ್ನಪಟ್ಟಣ ಪ್ರಚಾರದ ವೇಳೆ ಸರ್ಕಾರವನ್ನ ದೇವೇಗೌಡರು ಟಾರ್ಗೆಟ್ ಮಾಡಿದ್ರು. ಸರ್ಕಾರವನ್ನ ಕಿತ್ತೊಗಿತೇನೆ ಅಂತ ಶಪಥವನ್ನ ಮಾಡಿದ್ರು. ದೇವೇಗೌಡರು ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಒಮ್ಮೆ ಕೇಳೋಣ. ಇವತ್ತು ನಿಮ್ಮ ರಕ್ತವನ್ನು ಹಿರಿಯುತ್ತಾ ಇದ್ದಾರೋ ಅದನ್ನ ಅಂತ್ಯ ಮಾಡಬೇಕು ಅನ್ನುವ ಛಲ, ಹಠ ಒಬ್ಬ ಹಳ್ಳಿಯ ರೈತರ ಮಗ ದೇವೇಗೌಡ ಬರ್ತೇನೆ. ಮತ್ತೆ ಈ ರಾಜ್ಯದ ಲೂಟಿಯನ್ನು ಮಾಡತಕ್ಕಂಥ ಈ ಸರ್ಕಾರವನ್ನ ಕಿತ್ತೊಗೆಯಲಿಕ್ಕೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಗುಡ್ ಮಾರ್ನಿಂಗ್ ಪಟೇಲ್ರೆ. ನೋಡ್ತಾ ಇದ್ವಿ ದೇವೇಗೌಡರು ಯಾವ ರೀತಿಯಾಗಿ ಮಾತನಾಡಿದ್ರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಉಪಚುನಾವಣೆಯ ಸಂದರ್ಭದಲ್ಲಿ. ಈಗ ಹಾಸನದಲ್ಲಿ ಅಂದ್ರೆ ದೇವೇಗೌಡರ ಕೋಟೆಯಲ್ಲೇ ಸಿದ್ದರಾಮಯ್ಯನವರು ಅಲ್ಲಿ ಸಮಾವೇಶದಲ್ಲಿ ಭಾಗಿಯಾಗುವ ಮುಖಾಂತರ ಯಾವ ರೀತಿಯಾಗಿ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಒಂದು ಸವಾಲು ಹಾಗೆ ಒಂದು ಟಕ್ಕರ್ ಹಾಗೆ ತಿರುಗೇಟನ್ನ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ಅಂತ. ವೆರಿ ಗುಡ್ ಮಾರ್ನಿಂಗ್ ಪೃಥ್ವಿರಾಜ್ ಹಾರ್ನಳ್ಳಿ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಟಾರ್ಗೆಟ್ ಸಿದ್ದರಾಮಯ್ಯಗೆ ತಿರುಗೇಟು ಕೊಡ್ಲಿಕ್ಕೆ ಇದೇ ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಸುಮಾರು 1 ಲಕ್ಷದಷ್ಟು ಜನರನ್ನು ಸೇರಿಸುವ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇವೇಗೌಡರ ನೆಲದಲ್ಲಿ ಭದ್ರಕೋಟೆಯಲ್ಲಿ ಗರ್ಜನೆಯನ್ನ ಮಾಡಲಿದ್ದಾರೆ. ಚನ್ನಪಟ್ಟಣದ ಚುನಾವಣಾ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಏಕವಚನ ಜೊತೆಗೆ ಸರ್ಕಾರದ ವಿರುದ್ಧ ಟಾರ್ಗೆಟ್ ಅನ್ನ ಮಾಡಿರುವಂತ ಈ ಸರ್ಕಾರವನ್ನ ಕಿತ್ತೊಗಿತೇನೆ ಮತ್ತು ಸಿದ್ದರಾಮಯ್ಯನವರ ಸೊಕ್ಕು ಮುರಿತೀನಿ, ಗರ್ವಭಂಗ ಮಾಡ್ತೀನಿ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಬಹಳಷ್ಟು ಸಂಚಲನ ಉಂಟು ಮಾಡಿತ್ತು. ಆ ಮುಖಾಂತರ ಎಲ್ಲೊಂದ್ ಕಡೆ ದೇವೇಗೌಡರ ಈ ಹೇಳಿಕೆ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಕಾರಣವಾಯಿತು. ಸಿದ್ದರಾಮಯ್ಯ ವಿರುದ್ಧ ವೈಯಕ್ತಿಕವಾಗಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಎಂಬ ಕಾರಣಕ್ಕಾಗಿ ಜೆಡಿಎಸ್ ಮತ್ತು ದೇವೇಗೌಡರು ಸಹಿಸುತ್ತಿಲ್ಲ ಅಂತೇಳಿ ಗಂಭೀರ ಚರ್ಚೆಗಳು ಕೂಡ ಆರಂಭವಾಗಿತ್ತು. ಅಲ್ಲದೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಆಗಿರ್ತಕ್ಕಂಥ ಬಿರುಕುಗಳು, ಬಿಜೆಪಿಯಲ್ಲಿ ಇರ್ತಕ್ಕಂಥ 2 ಬಣಗಳು, ಜೆಡಿಎಸ್ ಅಲ್ಲಿ ಕೂಡ ಒಂದಷ್ಟು ಶಾಸಕರ ಅಸಮಾಧಾನಗಳು ಮತ್ತು ಉಪಚುನಾವಣೆ ಸೋಲು ಜೆಡಿಎಸ್ ಅನ್ನ ಕೆಂಗೆಡಿಸಿರ್ತಕ್ಕಂಥದ್ದು. ಮೈಸೂರಿನಲ್ಲೇ ಸ್ವಾಭಿಮಾನ ಸಮಾವೇಶ ಮಾಡ್ಬೇಕಂತೇಳಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ರು. ಆದ್ರೆ ದೇವೇಗೌಡರು ಟಾರ್ಗೆಟ್ ಸಿದ್ದರಾಮಯ್ಯ ಮಾಡಿದ್ರಿಂದ ಎಲ್ಲೊಂದ್ ಕಡೆ ಇಡಿ ಪ್ರಕರಣ ಮತ್ತು ಮೂಡಾ ಪ್ರಕರಣಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಪ್ರಹ್ಲಾದ್ ಜೋಶಿ ಮತ್ತು BL ಸಂತೋಷ್ ಕಾರಣ ಅಂತೇಳಿ ಗಂಭೀರ ಆರೋಪವನ್ನ ಮುಖ್ಯಮಂತ್ರಿಗಳು ಮಾಡಿರುವ ಬೆನ್ನಲ್ಲೇ ಜೊತೆಗೆ ಸರ್ಕಾರವನ್ನು ಕಿತ್ತೊಗಿತೀನಿ ಎಂಬ ಹೇಳಿಕೆ ಹಿನ್ನೆಲೆಯಲ್ಲಿ ಹಾಸನದಲ್ಲೇ ಸ್ವಾಭಿಮಾನಿ ಸಮಾವೇಶನ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರುವಂತದ್ದು. ಹಾಗಾಗಿ ಸ್ವಾಭಿಮಾನಿ ಸಮಾವೇಶನ ಯಶಸ್ವಿಗೊಳಿಸಲಿಕ್ಕೆ ಹಲವಾರು ನಾಯಕರುಗಳಿಗೆ ಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮಂಡ್ಯ, ಹಾಸನ, ಮೈಸೂರು ಮತ್ತು ಮಡಿಕೇರಿ ಜಿಲ್ಲೆಯಿಂದ ಸ್ವಾಭಿಮಾನ ಸಮಾವೇಶಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಆಗಮಿಸ್ತಿರ್ತಕ್ಕಂಥದ್ದು. ಹಾಗಾಗಿ ಚಲುವರಾಯಸ್ವಾಮಿ, KN ರಾಜಣ್ಣ, SC ಮಹದೇವಪ್ಪ, ಜಮೀರ್ ಅಹಮದ್ ಸೇರಿದಂತೆ ಅನೇಕ ನಾಯಕರುಗಳಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಹಾಸನದಲ್ಲಿ ಈಗಾಗಲೇ JDS ಈಗಾಗಲೇ ಹೊಳೆನರಸೀಪುರ ಕ್ಷೇತ್ರ
ಒಳನರಸೀಪುರ ಕ್ಷೇತ್ರವನ್ನ ಮತ್ತು ಹಾಸನ ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಜೆಡಿಎಸ್ ಈಗ ತನ್ನ ಹಿಡಿತವನ್ನು ದಿನೇ ಕಳೆದುಕೊಳ್ತಿರ್ತಕ್ಕಂಥದ್ದು. ಲೋಕಸಭೆ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಜಯಬೇರಿನ ಗಳಿಸಿರ್ತಕ್ಕಂಥದ್ದು. ಹಾಗಾಗಿ ದೇವೇಗೌಡರು ಅವರಿಗೆ ಹಾಸನದ ನೆಲದಲ್ಲೇ ನಿಂತುಕೊಂಡು ಈ ಸರ್ಕಾರವನ್ನ ಮುಟ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡುವಂಥದ್ದು ಮತ್ತು ಟಾರ್ಗೆಟ್ ಸಿದ್ದರಾಮಯ್ಯ ವಿರುದ್ಧ ಜನರ ಮುಂದೆ ತಮ್ಮ ಅಹವಾಲನ್ನು ಇಡ್ಲಿಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡುವಂಥದ್ದು ಮತ್ತು ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನ ಸಹಿಸಲಾರದಲೇ ದೇವೇಗೌಡರು ಮತ್ತು ಅವರ ಕುಟುಂಬದವರು ನನ್ನ ವಿರುದ್ಧ ಇಡಿ ಮತ್ತು ಮೂಢ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಅಂತ ಜನರಿಗೆ ಮನಮುಟ್ಟುವಂತೆ ಅವರಿಗೆ ತಿಳಿಸ್ಲಿಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿರುವಂಥದ್ದು. ಮತ್ತು ಉಪಚುನಾವಣೆ ಗೆಲುವು ಮತ್ತು ಗ್ಯಾರಂಟಿ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಅಪಸ್ವರ ಎತ್ತಿರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವಾಭಿಮಾನಿ ಸಮಾವೇಶದಲ್ಲಿ ಗುಡುಗಲಿರ್ತಕ್ಕಂಥದ್ದು. ಆ ಮುಖಾಂತರ ಕಾಂಗ್ರೆಸ್ ಮತ್ತು ಆ ಮುಖಾಂತರ ಜೆಡಿಎಸ್ ಮತ್ತು ಬಿಜೆಪಿಗೆ ಸಂದೇಶ ರವಾನೆ ಮಾಡುವ ಮುಖಾಂತರ ಕಾಂಗ್ರೆಸ್ ಮತ್ತಷ್ಟು ಗಟ್ಟಿಯಾಗಿದೆ ಅನ್ನೋ ಒಂದು ಎರಡು ಸಂದೇಶಗಳನ್ನ ರವಾನೆ ಮಾಡ್ತಿರೋದು. ಪ್ರಮುಖವಾಗಿ ಚರ್ಚೆ ಆಗಿದ್ದು ಪಟೇಲ್ರೆ, ಕಣ್ಣೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಎಲ್ಲ ಕಣ್ಣೀರನ್ನ ಹಾಕ್ತಂತ ಸಂದರ್ಭದಲ್ಲಿ ದೇವೇಗೌಡರ ಬಳುವಳಿಯಾಗಿ ಕುಮಾರಸ್ವಾಮಿಯವರು ನಿಖಿಲ್ ಎಲ್ಲ ಕಣ್ಣೀರು ಹಾಕ್ತಾರೆ ಅಂತ ಹೇಳ್ತಾ ಇದ್ರು. ಇವರು ಕಣ್ಣೀರನ್ನ ಒರೆಸಬೇಕಾಗಿದ್ದಂಥವ್ರು ಹಾಸನದ ಜನರದ್ದು, ಯಾಕೆಂದ್ರೆ ಅಲ್ಲಿನ ಸಾಕಷ್ಟು ಮಹಿಳೆಯರ ಮಾನವನ್ನ ಹರಾಜಾಕ್ದಂಥವ್ರು ಅಂತೆಲ್ಲ ಆರೋಪವನ್ನ ಮಾಡಿದ್ರು. ಅದಕ್ಕೂ ಕೂಡ ಒಂದು ವೇದಿಕೆ ಸೃಷ್ಟಿಯಾದಂತಾಗುತ್ತೆ ಅಂತ ಕಾಣಿಸುತ್ತೆ. ನಮ್ಮ ಪಕ್ಷ ನಿಮ್ಮ ಜೊತೆ ಇದೆ, ನಿಮಗೆ ಶಕ್ತಿಯನ್ನ ತುಂಬ್ತೀವಿ, ಯಾವುದಕ್ಕೂ ಭಯ ಪಡಬೇಡಿ ಅನ್ನುವಂಥ ಮೆಸೇಜನ್ನ ಅಲ್ಲಿಂದ ಪಾಸ್ ಮಾಡ್ಬೋದಾ ಅಂತ. ಅಫ್ಕೋರ್ಸ್ ಪೃಥ್ವಿ, ಯಾಕಂತ ಹೇಳಿದ್ರೆ ಚುನಾವಣೆ ಬಂತು ಅಂದ ಕೂಡಲೇ ದೇವೇಗೌಡರು ಅವರ ಕುಟುಂಬದವರು ಕಣ್ಣೀರ್ ಹಾಕ್ತಾರೆ ಅಂತ ಹೇಳಿ ಮೊದಲೇ ಏನು ಹಾಸ್ಯ ಚಟಾಕಿಯನ್ನು ಮುಖ್ಯಮಂತ್ರಿಗಳು ಸೇರಿದಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಅಂತೆಯೇ ನಿಖಿಲ್ ಕುಮಾರಸ್ವಾಮಿ ಅವರು ಕಣ್ಣೀರ್ ಹಾಕಿದ್ರು. ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸ್ಬೇಕಂತೇಳಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಮ್ಮಲು ಮರಗಿದ್ರು ಮತ್ತು ಅವರ ಹೇಳಿಕೆಗಳು ಮತ್ತು ನೇರವಾಗಿ ಮುಖ್ಯಮಂತ್ರಿಗಳು ನೀವು ಕಣ್ಣೀರ್ ಹಾಕ್ಬೇಕಾಗಿರ್ತಕ್ಕಂಥ ಹಾಸನದಲ್ಲಿ ನೂರಾರು ಅಮಾಯಕ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದಂತ ನಿಮ್ಮ ಮೊಮ್ಮಗನ ಬಗ್ಗೆ ಮತ್ತು ಅವರಿಗೆ ಸಾಂತ್ವನ ಹೇಳ್ಬೇಕಾಗಿತ್ತು ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ರು. ಅದಾದ ಬಳಿಕ ಎಲ್ಲೊಂದ್ ಕಡೆ ಕಣ್ಣೀರಿನ ವಿಚಾರವನ್ನು ಕೂಡ ನಮಗೆ ಭಾವನಾತ್ಮಕವಾಗಿ ಕಣ್ಣೀರು ಬರುತ್ತೆ ಅಂತ ಏನು ಹೇಳಿಕೆಯನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿದ್ರು. ನಿಮಗೆ ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಕಣ್ಣೀರು ಬರೋದಾದ್ರೆ ಹಾಸನದ ವಿಚಾರ ಕಣ್ಣೀರು ಬರಬಾರ್ದು ಅಂತ ಹೇಳಿ ಮತ್ತೆ ತಿರುಗೇಟನ್ನು ಕೊಟ್ಟಿದ್ರು. ನೀವು ಹೇಳಿದಂತೆ ಚನ್ನಪಟ್ಟಣ ಚುನಾವಣೆಯಲ್ಲಿ ಕಣ್ಣೀರಿನ ವಿಚಾರ ಮತ್ತು ಸೊಕ್ಕು ಮುರಿತೀನಿ ಎಂಬ ವಿಚಾರ, ಗರ್ವಭಂಗವನ್ನ ಅಡಗಿಸ್ತೀನಿ ಎಂಬ ವಿಚಾರ ಮತ್ತು ಸರ್ಕಾರ ಕಿತ್ತೊಗೆಯುತ್ತೇನೆ ಎಂಬ ವಿಚಾರ ಎಲ್ಲವನ್ನೂ ಇಟ್ಟುಕೊಂಡು ಮತ್ತು ಗ್ಯಾರಂಟಿ ವಿಚಾರವನ್ನು ಪ್ರಸ್ತಾಪ ಮಾಡುವ ಮುಖಾಂತರ ಕಾನೂನಿನ ಕುಣಿಕೆಯಲ್ಲಿ ಮತ್ತು ಇಡಿ ಮತ್ತು ಮೂಢ ಕುಣಿಕೆಯಲ್ಲಿ ತನ್ನನ್ನು ಸಿಲುಕಿಸುವ ಮುಖಾಂತರ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿರೆಂಬ ಸಂದೇಶವನ್ನ ಹಾಸನ ನೆಲದಲ್ಲೇ ಕೊಡ್ಲಿಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡುವಂಥದ್ದು. ಜೊತೆಗೆ ಮುಖ್ಯಮಂತ್ರಿಗಳು ಸ್ವಾಭಿಮಾನ ಸಮಾವೇಶದಲ್ಲಿ ಪಕ್ಕದಲ್ಲೇ ಉಪಮುಖ್ಯಮಂತ್ರಿಯನ್ನು ಕೂರಿಸಿಕೊಂಡು ಸಂದೇಶ ರವಾನೆ ಮಾಡುವ ಮುಖಾಂತರ ತಾನೊಬ್ಬ ಪ್ರಶ್ನಾತೀತ ಅಹಿಂದ ನಾಯಕ ಎಂಬ ಸಂದೇಶವೂ ಕೂಡ ಇದರಲ್ಲಿ ಅಡಗಿದೆ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.